ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮಲಪ್ರಭಾ ಜಲಾನಯನ ಪ್ರದೇಶದಲ್ಲಿ ಭಾರಿ ಮಳೆಯಾಗ್ತಾ ಇದೆ. ಉಕ್ಕಿ ಹರಿತಾ ಇದ್ದಾವೆ ಮಲಪ್ರಭಾ ನದಿ. ಹೀಗಾಗಿ ಆ ಮಲಪ್ರಭಾ ನದಿಯಲ್ಲೂ ಕೂಡ ಉಕ್ಕಿ ಹರಿತಾ ಇದೆ. ಆ ಸಂದರ್ಭದಲ್ಲೂ ಹುಚ್ಚಾಟಗಳು ನಿಲ್ತಾ ಇದೆ. ನೋಡಿ, ಅನೇಕರು ಹುಚ್ಚು ಸಾಹಸಗಳನ್ನು ಮಾಡ್ತಾರೆ, ಪ್ರಾಣವನ್ನು ಪಣಕ್ಕಿಟ್ಟು. ಅದು ಗೊತ್ತಿಲ್ಲ ಯಾಕೆ ಈ ಸ್ಟಂಟ್ಗಳೆಲ್ಲ ಮಾಡೋಕ್ಕೆ ಹೋಗಿ ಅಪಾಯವನ್ನು ಮೈ ಮೇಲೆ ಎಳೆದುಕೊಳ್ತಾರೆ ಅಂತ ಗೊತ್ತಿಲ್ಲ. ಮಲಪ್ರಭಾ ನದಿಯಲ್ಲಿ ಸವಾರ ಹುಚ್ಚಾಟ ಮಾಡಿದ್ದಾನೆ. ಮಲಪ್ರಭಾ ನದಿ ನಿರ್ಮಿಸಿರುವಂಥ ಸೇತುವೆ ದಾಟಲಿಕ್ಕೆ ಸವಾರ ಸರ್ಕಸ್ ಮಾಡಿದ್ದಾನೆ. ಬೆಳಗಾವಿ ಜಿಲ್ಲೆ ಸುರೇಬಾನ್ ಬೆನ್ನೂರು ಗ್ರಾಮದ ಮಧ್ಯೆ ಇರುವಂಥ ಸೇತುವೆ ಮೇಲೆ ರಭಸವಾಗಿ ನೀರು ಹರಿತಾ ಇದೆ. ಹರಿಯುವ ನೀರಿನಲ್ಲಿ ಬೈಕ್ ಸವಾರ ಹುಚ್ಚು ಸಾಹಸವನ್ನು ಮೆರೆದಿದ್ದಾನೆ. ಅದೃಷ್ಟವಶಾತ್ ಅವನ ಪ್ರಾಣ ಉಳಿದಿದೆ. ನೋಡ್ತಾ ಇದ್ದೀರಿ, ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ. ಸೇತುವೆ ಮೇಲೆ ಹೀಗೆ ನೀರು ಹರಿತಾ ಇದೆ. ನದಿ ಇದು ಆ್ಯಕ್ಚುಲಿ ಮಲಪ್ರಭಾ ನದಿ. ಮಲಪ್ರಭಾ ನದಿಯ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಸೇತುವೆಯ ಮೇಲ್ಭಾಗದಲ್ಲಿ ಇಷ್ಟು ಪ್ರಮಾಣದಲ್ಲಿ ನೀರು ಹರಿತಾ ಇದೆ. ಆದರೆ ಈ ನೀರು ಹರಿತಾ ಇರುವಂಥ ಸಂದರ್ಭದಲ್ಲಿ ಆತ ಬೈಕನ್ನು ತೆಗೆದುಕೊಂಡು ಹೋಗುವಂಥ ಹುಚ್ಚು ಸಾಹಸನ ಮಾಡಿದ್ದಾನೆ. ಆ ಬದಿಗೂ ಮತ್ತು ಈ ಬದಿಗೂ ಕೂಡ ಅನೇಕ ಜನ ನಿಂತ್ಕೊಂಡಿದ್ದಾರೆ. ಯಾರು ಕೂಡ ಹೋಗಬೇಡಿ ಅಂತ ಹೇಳಿದ್ರು ಅವನು ಕೇಳಿಲ್ಲ. ಹೋಗ್ತಾ ಬೈಕ್ ಸ್ಕಿಡ್ ಆಗಿದೆ. ಹಾಗೆ ಸಾವರಿಸ್ಕೊಂಡು ಮೇಲೆ ಎದ್ದಿದ್ದಾನೆ. ಆ ಬದಿಗೆ ತಲುಪಿದ್ದಾನೆ. ಚೂರು ಹೆಚ್ಚು ಕಮ್ಮಿ ಆಗಿದ್ದರೂ ಕೂಡ ಅವನ ಪ್ರಾಣ ಉಳಿತಾ ಇರಲಿಲ್ಲ. ಈ ಪ್ರಾಣವನ್ನು ಪಣಕ್ಕಿಟ್ಟು ದುಸ್ಸಾಹಸ ಮಾಡೋದು ಯಾಕೆ ಅಂತ ಹೇಳಿ ಜನ ಕೇಳ್ತಾ ಇದ್ದಾರೆ. ಪ್ರಾಣವನ್ನೇ ಪಣಕ್ಕಿಟ್ಟು ದುಸ್ಸಾಹಸ ಮಾಡ್ತಿರೋದು ಯಾಕೆ ಅಂತ ಅರ್ಜೆಂಟ್ ಆದರೂ ಏನಿದೆ? ಬೇರೆ ಮಾರ್ಗವನ್ನು ಬಳಸಿಕೊಂಡು ಹೋಗ್ಬೋದು. ಒಂದು ಇನ್ನೊಂದಂತ ಹೇಳಿದ್ರೆ, ಈ ಭಾಗದಲ್ಲಿ ಅತಿ ಹೆಚ್ಚು ಸೇತುವೆಗಳು ಮುಳುಗಡೆಯಾಗುತ್ತೆ ಮಳೆಗಾಲದಲ್ಲಿ. ಸೇತುವೆಗಳ ಮೇಲ್ದರ್ಜೆಗೆ ಇರಿಸೋದು, ಅದನ್ನು ಎತ್ತರವನ್ನು ಹೆಚ್ಚಳ ಮಾಡೋದು ಮಾಡಲ್ಲ. ಜೊತೆಗೆ ಅಲ್ಲಿನ ಜಿಲ್ಲಾಡಳಿತವೂ ಕೂಡ ನಿರ್ಲಕ್ಷ್ಯದ ತೋರಿಸಿದೆ ಅನ್ನೋದನ್ನು ನಾವು ದೃಶ್ಯಾವಳಿಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಹೀಗೆ ನದಿಗೆ ಸೇತುವೆಗಳು ಮುಳುಗಡೆಯಾಗಿದೆ ಅಂತ ಹೇಳಿದಾಗ ಬ್ಯಾರಿಕೇಡ್ಗಳನ್ನು ಹಾಕಬೇಕು, ಯಾರು ಕೂಡ ಪ್ರವೇಶ ಮಾಡದಂತೆ ತಡಿಬೇಕು. ನಿರ್ಲಕ್ಷ್ಯದ ಕಾಣಿಸ್ತಾ ಇದೆ. ದಿನ ಹೋಗ್ಬಾ ಯಾರು ಬಾರು